ಈ ಏರಿಯಾದಲ್ಲಿ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಹಿಪ್ನಾಟಿಸಮ್ ಮಾಡಿ ಹಿಮಾಲಯಕ್ಕೆ ಹೋಗುವಂತ ಕಳಿಸ್ತಾ ಇದ್ದೆ ಸರ್. ಹಿಮಾಲಯವ ಎಂತಕ್ಕೆ? ನೀನೇನು ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದೆ ಹೇಗೆ? ಸರ್, ನನ್ನ ಹೆಂಡತಿ ನನಗೆ ಮೋಸ ಮಾಡಿ ಬೇರೆಯವ್ನ ಜೊತೆ ಓಡೋಗ್ಬಿಟ್ಲು. ಆವಾಗಿಂದ ಬೇರೆ ಯಾವ ಗಂಡ ಹೆಂಡ್ತಿರೋ ಖುಷಿಯಾಗಿರೋದನ್ನ ನೋಡೋಕ್ಕಾಗ್ತಿರ್ಲಿಲ್ಲ ಸರ್. ಅದಕ್ಕೆ ಗಂಡ ಹೆಂಡ್ತಿರನ್ನ ದೂರ ಮಾಡಿ ಹೆಂಡ್ತಿರನ್ನ ವಶೀಕರಣ ಮಾಡಿ ಹಿಮಾಲಯಕ್ಕೆ ಹೋಗುವಂತ ಕಳಿಸ್ತಾ ಇದ್ದೆ. ಆಗ ಗಂಡ ಮಕ್ಕಳು ಚಡ್ಪಡಿಸೋದನ್ನ ನೋಡಿ ಖುಷಿ ಪಡ್ತಾ ಇದ್ದೆ. ಖುಷಿ ಖುಷಿ ಈಗ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಲಾಕಪ್ಪಿಗೆ ಹಾಕ್ತೆ, ಅಲ್ಲಿ ಎಷ್ಟು ಬೇಕೋ ಅಷ್ಟು ಖುಷಿ ಮಾಡಿ ಬಾಯ್ಗ ಬರ. ದೇವರಿಲ್ಲದ ಗುಡಿ, ಹೆಣ್ಣಿಲ್ಲದ ಮನೆ ಎರಡೂ ಒಂದೇ ಅಂತೆ. ನಮ್ಮ ಮನೆ ಮಹಾಲಕ್ಷ್ಮಿ ಆಗಿರೋ ಆ ನಮ್ಮ ಸೊಸೆ ಗಿರಿಜಂಗೆ ಯಾವ ತೊಂದರೆನೂ ಆಗದೆ ಸುಖವಾಗಿ ಮನೆಗೆ ಬಂದು ಸೇರ್ಕೊಳ್ಳಾಗ ಮಾಡಪ್ಪ ಭಗವಂತ. ನನ್ನ ಸೊಸೆ ನನ್ನ ಮೊಮ್ಮಕ್ಕಳಿಗಷ್ಟೇ ತಾಯಿ ಆಗಿರಲಿಲ್ಲ, ನನಗೂ ತಾಯಿ ಹಾಗೆ ಇದ್ಲು. ನಾವೆಲ್ಲ ಅವಳನ್ನೇ ನಂಬ್ಕೊಂಡಿದ್ದೀವಿ. ದೇವರೇ, ನಮ್ಮ ಸಂಸಾರಕ್ಕೆ ಅನ್ಯಾಯ ಮಾಡಬೇಡಪ್ಪ. ನನ್ನ ಕರಡು ಕಿತ್ತು ಬರುತ್ತೆ. ನೀನ್ ಯಾವತ್ತು ಈ ಮನೆನ ಬಿಟ್ಟು ಹೋಗಲ್ಲ ತಾನೆ? ಖಂಡಿತ ಹೋಗಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿದವಳು ನಾನು ಅಂತ ತಿಳ್ಕೊಂಡಿದ್ದು ನನಗೆ ಈ ಮನೆನೇ ಒಂದು ಲೋಕ ಅಂತ ತಿಳ್ಕೊಳ್ದೇ ಇರೋ ಹಾಗಾಗೋಯ್ತು. ನಿಮ್ಮಿಬ್ರು ಕಲ್ಯಾಣ ಮಾಡಿ ನಾನು ನಿಮ್ಮಪ್ಪ ಈ ಮನೇಲಿ ನೆಮ್ಮದಿಯಾಗಿ ಕೊನೆಯವರೆಗೂ ಇರ್ತೀವಿ. ಅಮ್ಮ, ಈ ಮಾತು ನೆನಪಿರ್ಲಿ. ಆಮೇಲೆ ಮಾತು ಕೊಟ್ಟು ಮೋಸ ಮಾಡಬಾರ್ದು. ಇಲ್ಲಮ್ಮ, ಮೋಸ ಮಾಡಲ್ಲ. ಅಪ್ಪ, ತಾತ, ಅಮ್ಮ ಬಂದಿದ್ದಾಳೆ. ಶಿವ, ಗಿರಿಜಾ ಬಂದ್ಲಂತೆ. ನಡಿಯೋ ನಡಿಯೋ. ಗಿರಿ, ಎಲ್ಲಿ ಹೊರಟೋಗಿದ್ದ ಗಿರಿ? ನಿನ್ನ ಎಷ್ಟು ಹುಡ್ಕೋದ್ ನಾವು. ಯಾಕೆ ಹೀಗೆ ಮಾಡ್ತಾ ಇದ್ಯಾ ನೀನು? ಎಲ್ಲಿ ಹೋಗಿದ್ಯಮ್ಮ ನೀನು? ಮಕ್ಕಳು ಮನೇಲಿ ನಿನ್ಗೋಸ್ಕರ ಕಾಯ್ತಿದ್ವಿ. ಮನೆ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ನಾನು ಹಿಮಾಲಯ ಹೋಗ್ತೀನಿ ಅಂತ ಹೊರಟಿದ್ದು ನನ್ನನ್ನು ಅರ್ಧ ದಾರಿನಲ್ಲೇ ತಡೆದು ಪ್ರಾಣಿ ಸ್ಕಂದ ಮನೆವರೆಗೂ ಕರ್ಕೊಂಡ್ಬಂದ್ರು. ಇಷ್ಟೊತ್ತು ಇಲ್ಲೇ ನನ್ನ ಜೊತೆನೇ ಇದ್ರು. ಈಗ ನೋಡಿದ್ರೆ ಇವ್ರ ಮನೆ ಒಳಗಡೆಯಿಂದ ಅಯ್ಯೋ, ಇಲ್ಲಿ ಏನ್ ನಡೀತಿದೆ ನಂಗೊಂದು ಅರ್ಥ ಆಗ್ತಾ ಇಲ್ವೇ?
ಗಿರಿ ಏನು ಹೇಳ್ತಾ ಇದೆ ಗಿರಿ? ನೀನು ಹೇಳ್ತಾರೋ ನನಗೇನು ಅರ್ಥನೇ ಆಗ್ತಾ ಇಲ್ಲ. ಅಕ್ಕ, ಗಿರ್ಜಮ್ಮ, ಸದ್ಯ ಎಲ್ಲ ಸಾಲ್ವ್ ಆಯ್ತಲ್ಲ. ಶಿವರೇ, ಅದು ಎಂಥ ಕತೆ ಅಂದರೆ, ಅವನ್ ಯಾರೋ ಹೆಂಡತಿ ಬಿಟ್ಟೋದ್ಲು ಅಂತ ತಲೆ ಕೆಟ್ಟು ಈ ಏರಿಯಾದಲ್ಲಿ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಹಿಪ್ನಾಟಿಸಮ್ ಮಾಡಿ ಹಿಮಾಲಯಕ್ಕೆ ಹೋಗುವಂತ ಕಳಿಸ್ತಾ ಇದ್ದೆ ಸರ್. ರೇಷನ್ ಕಾರ್ಡ್ ದಾಟಿದ ಜನರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರಲ್ಲಿ 801,89,00,000 ಮಕ್ಕಳಿದಾರಮ್ಮ. ನನ್ನ ಹೆಂಡತಿ ನನಗೆ ಮೋಸ ಮಾಡಿ ಬೇರೆಯವ್ರ ಜೊತೆ ಓಡೋಗ್ಬಿಟ್ಲು. ಅದಕ್ಕೆ ಗಂಡ ಹೆಂಡ್ತಿರನ್ನ ದೂರ ಮಾಡಿ ಹೆಂಡ್ತಿರನ್ನ ವಶೀಕರಣ ಮಾಡಿ ಹಿಮಾಲಯಕ್ಕೆ ಹೋಗುವಂತ ಕಳಿಸ್ತಾ ಇದ್ದೆ. ಇಷ್ಟೆಲ್ಲ ಆಯ್ತು. ಮತ್ತೆ ಗಿರಿ ಹೇಳ್ತಿದ್ದೆಲ್ಲ ನಡೆಯುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ಗಿರ್ಜಮ್ಮ ಹೇಳ್ದಂಗೆ ನಡೀತಿತ್ತಂದಳಿ ನಾವು ಅನ್ಕೊಂಡಿದ್ದಿತ್ತು ಅಷ್ಟೇ. ಆರೆ ಅದು ಕಾಕತಾಳಿ ಅಂದಳಿ ನಮಗೆ ಕಡಿಗೆ ಗೊತ್ತಾಯ್ತು. ಭಗವಂತ, ಇದರಲ್ಲಿ ನಿನ್ ತಪ್ಪೇನಿಲ್ಲ ಶಿವಪ್ರಸಾದ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಿದೆ. ಈಗ ಶಿಕ್ಷಣ ಸಿಗ್ಬೇಕಾಗಿರೋದು ನಿಮಗೆ. ಯಾರ್ದೋ ನಾಲ್ಗೆಯಲ್ಲಿ ಮಚ್ಚೆ ಇದೆ, ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತೆ. ಯಾರಿಗೋ ಒಂದು ಅದ್ಭುತ ಶಕ್ತಿ ಇದೆ, ಅವ್ರು ನುಡಿದಿದ್ದೆಲ್ಲ ನಡೆಯುತ್ತೆ ಅಂತ ನಿಮಗೆ ನೀವೇ ಮೋಸ ಮಾಡ್ಕೋತಿದ್ದೀರಾ. ಇಲ್ಲಿ ಯಾವ ವ್ಯಕ್ತಿಗೂ ಸಂದರ್ಭನ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಇರೋದಿಲ್ಲ ಶಿವಪ್ರಸಾದ್. ನೀವೆಲ್ಲರೂ ಕೂಡ ನಾನ್ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ನಟಿಸೋ ಪಾತ್ರಗಳಷ್ಟೇ. ಈ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಶಿಕ್ಷಣ, ಮತ್ತೊಂದು ಪಾತ್ರಕ್ಕೆ ಶಿಕ್ಷೆ. ಈ ಜಗವೆಂಬ ನಾಟಕದಲ್ಲಿ ನೀತಿ ಒಂದೇ ಗುರಿ. ಹಾಗೆಯೇ ಮಾತೆ, ಗುರು, ಸನ್ಯಾಸಿ, ಸಾಧು ಸಂತರಾಗೋದು ಅಷ್ಟು ಸುಲಭದ ಮಾತಲ್ಲ. ಯಾರಿಗೂ ಹುಟ್ಟುತ್ತಲೇ ಈ ಪಟ್ಟ ಸಿಗೋದಿಲ್ಲ. ಜ್ಞಾನ, ಧ್ಯಾನ, ಆಧ್ಯಾತ್ಮದ ಪರಿಶ್ರಮ, ಏಕಾಗ್ರತೆ ಇದೆಲ್ಲವೂ ತಪಸ್ಸಿನ ಫಲ ಅವರನ್ನು ಆ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಶಿವಪ್ರಸಾದ್. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಾನವರು ಲೋಕ ಕಲ್ಯಾಣಕ್ಕಾಗಿ ಎಂದೇ ಹುಟ್ಟುತ್ತಾರೆ. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿಗಳೇ ನಿಮ್ಮ ಲೋಕ. ಆ ನಿಮ್ಮ ಲೋಕಕ್ಕಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ದುಡಿದಾಗ ನಿಮ್ಮ ಲೋಕಗಳ ಜೊತೆಗೆ ಭೂಲೋಕದ ಕಲ್ಯಾಣವು ಅಗತ್ಯವಾಗಿ ಆಗುತ್ತೆ. ಟೈಮಿಗೆ ಸರಿಯಾಗಿ ಟೀ ತಂದು ಕೊಡ್ತೀಯಮ್ಮ. ಅದೇ ನಿಮ್ಮತ್ತೆ ಟೀ ಕೊಡ್ಬೇಕಾರೆ ನೋಡಿ ಪದೇ ಪದೇ ಟೀ ಕೇಳಬೇಡಿ, ನಿಮ್ಮ ಆರೋಗ್ಯ ಹಾಳಾಗತ್ತೆ ಅಂತ ಬೈಯೋಳು. ಆದರೆ ನೀನು ಏನು ಹೇಳಿದೆ ಕೊಡ್ತೀಯಲ್ಲಮ್ಮ. ಅಂದ್ರೆ ಏನರ್ಥ ಮಾವ? ನನಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅಂತನಾ? ಅಯ್ಯಯ್ಯೋ ಹಾಗಲ್ಲಮ್ಮ, ನೀನು ಏನು ಹೇಳಿದ್ರೆ ಟೀ ಕೊಡ್ತೀಯ. ಆಗ ನನ್ನ ಮನಸ್ಸಿನಲ್ಲಿ ಅಯ್ಯೋ ನಾನು ಸೊಸೆಗೆ ನಾನು ತೊಂದರೆ ಕೊಡ್ತಿದ್ದೇನಲ್ಲಪ್ಪ ಅಂತ ನೋವಾಗತ್ತೆ. ಆಗ ನಿನ್ನ ಟೀ ಕೇಳಲ್ಲ, ಅದಕ್ಕೆ ನನ್ನ ಆರೋಗ್ಯ ಚೆನ್ನಾಗಿರೋದು. ಮಾವ, ಅಪ್ಪ ಮಗ ಇಬ್ರು ಒಂದೇ, ಏನಾದರೂ ಹೇಳಿ ಸಂಭಾಳಿಸ್ಬಿಡ್ತೀರಾ. ಗಿರ್ಜವ್ರೆ, ಹಾಂ
ಬಂದ್ಲು ಸೋಷಿಯಲ್ ಸಾಲಮ್ಮ. ಗಿರ್ಜವ್ರೆ, ಸಂಧ್ಯಾ ಅವ್ರೆ ಏನ್ ಬೇಕಿತ್ತು? ಅಯ್ಯೋ ಕೇಳಕ್ ಬಂದಿಲ್ಲ ರೀ, ಹಂಚ್ಕೊಳಕ್ ಬಂದಿದ್ದೀನಿ. ಏನ್ನ? ಖುಷಿನ ಡೌಟಲ್ಲೇ ನೋಡ್ತಿದ್ದೀರಾ ಅಂತ ಗೊತ್ತು. ವಿಷಯ ಏನು ಅಂತ ನಾನೇ ಹೇಳ್ಬಿಡ್ತೀನಿ. ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಸಿಕ್ತು ರೀ. ಹೌದಾ? ನಿಮ್ಮ ಅದೃಷ್ಟ ಚೆನ್ನಾಗಿದೆ ಬಿಡಿ ಸಂಧ್ಯಾ ಅವರೇ. ಅದೃಷ್ಟ ಅಲ್ಲ ಗಿರ್ಜವ್ರೆ, ಎಲ್ಲ ನಮ್ಮ ವಿಜಯ್ ಉಗುರುಜಿಯವರ ಮಹಿಮೆ. ಗುರೂಜಿ ಕೇಳಿದ್ದೀನಿ, ಇದೇ ನಮ್ಮ ಉಗುರುಜಿ ಏನು ಅಷ್ಟು ಉಗುರು ಬಿಟ್ಟಿದಾರ? ಅಯ್ಯಯ್ಯೋ ಹಾಗೆಲ್ಲ ಹೇಳ್ಬಾರ್ದು ಅಂಕಲ್, ಅವರು ತುಂಬಾ ಪವರ್ಫುಲ್ಲು. ಅವ್ರು ಹೇಳ್ದಂಗೆಲ್ಲ ನಡೆಯುತ್ತೆ. ಅವ್ರಿಗೆ ಹುಲಿ ಉಗುರು ಅಂದ್ರೆ ತುಂಬಾ ಇಷ್ಟ. ನನಗೆ ಹುಳಿ ಅನ್ನ ಅಂದ್ರೆ ಬಹಳ ಇಷ್ಟ. ಬೆಳಗ್ಗೆ ಅದನ್ನೇ ತಿಂದೆ. ಅಜ್ಜಾರ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ವಿಜಯ್ ಉಗುರುಜಿ ಅವ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡಬಾರ್ದು. ಅವ್ರ ಪವಾಡ ಅಂತಿಂತದಲ್ರಿ. ನಮ್ಮ ಹೊಲದಾಗ ನೀರಿಲ್ಲ ಅಂತ ಬೇಡ್ಕೊಂಡಿದ್ದಷ್ಟ ಬೋರ್ವೆಲ್ ಕೊರೆಸಿದ ಕೂಡಲೇ 400 ಫೂಟ್ಗೆ 5 ಇಂಚ್ ನೀರು ಬಿದ್ದೈತ್ರಿ. ಸುತ್ತಲೂ 10 ಹಳ್ಳಿ ಒಳಗೆ ಒಂದು ಹನಿನೂ ನೀರಿಲ್ಲ. ವಿಚಾರ ಮಾಡ್ರಿ, ಅವ್ರ ಹೆಸರು ಹೇಳಿದ ಕೂಡಲೇ 5 ಇಂಚ್ ನೀರು ಬಿದ್ದೈತೆ ಅಂದ್ರ ಅವ್ರ ಪವಾಡ ಎಂತದಿರ್ಬಹುದು ಅಂತ. ಹೌದಾ ಬಸ್ಯಾ? ವಿಜಯ್ ಉಗುರುಜಿ ಅಷ್ಟೊಂದು ಪವರ್ಫುಲ್ಲಾ? ಪಾಪ ನಮ್ಮ ಯಜಮಾನ್ರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹೀಗೆ ಬಂದಿದ್ದ ಪ್ರಮೋಷನ್ನು ಹೀಗೆ ವಾಪಸ್ ಹೊಟ್ಟೋಯ್ತು. ಉದ್ಧಾರ ಆಗೋ ಯಾವ ಸೂಚನೆನೂ ಕಾಣಿಸ್ತಾ ಇಲ್ಲ. ಮಾವ, ನಾವ್ಯಾಕೆ ವಿಜಯ್ ಉಗುರುಜಿ ಹತ್ರ ಹೋಗ್ಬಾರ್ದು? ಸರಿ ಅಮ್ಮ, ಒಳ್ಳೇದಾಗತ್ತಂದ್ರೆ ಹೋಗೋಣ. ಅಂಕಲ್, ನೀವು ಅಲ್ಲಿಗೆ ಹೋಗ್ತೀರಾ ಅಂದ್ರೆ ಅವ್ರಿಗೆ ಕಾಣಿಕೆ ಕೊಡಬೇಕು. ಕಾಣಿಕೆ ಅಂದ್ರೆ ದುಡ್ಡು ಕಾಸು ಅಲ್ಲ, ನೈಲ್ ಪಾಲಿಶು. ಯಾಕಂದ್ರೆ ಅವರು ಗುರುಜಿ ಅಲ್ಲ, ಉಗುರುಜಿ. ಹೋಗಿ ಬನ್ನಿ ಬಾಪ್ಪ. ಏನಮ್ಮ, ನಮ್ಮ ಏರಿಯಾದವರೆಲ್ಲ ಇಲ್ಲೇ ಇದ್ದಾರೆ, ಅಲ್ಲಿ ಅಷ್ಟೊಂದು ಬಿಲ್ಡಪ್ ಕೊಟ್ಟರು? ಇಲ್ಲ ಮಾವ, ನನ್ನ ಹತ್ರ ಸಂಧ್ಯಾ ಅವ್ರು ಹೇಳಿದ್ರು, ಈ ಉಗುರುಜಿ ಈ ಏರಿಯಾ ಜನರನ್ನೆಲ್ಲ ನೋಡ್ಬೇಕು ಅಂತಾನೆ ಅವ್ರಿಗೆ ಸೆಕ್ಯೂರಿಟಿ ಆಡಂಬರ ಎಲ್ಲ ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ. ಇದೆ ಅಲ್ವಾ ಸರ್ವಸಂಗ ಪರಿತ್ಯಾಗ ಅಂದ್ರೆ. ನಿನ್ನ ಸಮಸ್ಯೆ ನೀನೇ ಹೇಳ್ತೀಯೋ ಅಥವಾ ನಾನೇ ಹೇಳೋ? ಸಮಸ್ಯೆ ಹೇಳ್ಕೊಳಕ್ಕೆ ನೀವೆಲ್ಲಿ ಬಿಡ್ತೀರ ಉಗುರ್ಜಿ? ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೀವೇ ಬರ್ದು ಹೇಳ್ತಿರಲ್ಲ, ನನಗೂ ಹಂಗೆ ಹೇಳ್ಬಿಡಿ. ಆಯ್ತಪ್ಪ. ಬಾಪ, ಇಲ್ಲಿ ಇದರಲ್ಲಿ ಇರೋದನ್ನ ಓದು. ನಾನು ಒಂದು ದೊಡ್ಡ ಟೈಲರಿಂಗ್ ಶಾಪ್ ಕಟ್ಟಬೇಕು. ಅಮ್ಮನ ಆರೋಗ್ಯ ಚೆನ್ನಾಗಾಗಬೇಕು. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಇದೇ ತಾನೇ ನಿನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು? ಆಹಾ ಆಹಾ ಉಗುರ್ಜಿ, ನಿಮ್ಮ ಪಾದ ಜರಸ್ಕೊಟ್ಬಿಡಿ. ಬೆಡ್ರೂಮ್ ಇಂದ ಬಾತ್ರೂಮ್ವರೆಗೂ ಅಂಟಿಸ್ಬಿಡ್ತೀನಿ. ಎಲ್ಲಿ ನೋಡಿದ್ರು ನಿಮ್ಮ ಪಾದಗಳೇ ಕಾಣಬೇಕು, ಹಂಗೆ ಅಂಟಿಸ್ಬಿಡ್ತೀನಿ. ನಮ್ಮ ಮನಸ್ಸಲ್ಲಿ ಇದ್ದದನ್ನ ಹಂಗೆ ಬರ್ದು ಹೇಳ್ಬಿಟ್ರಲ್ಲ. ನೋಡಿದ್ರ, ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಹಾಗೆ ಬರೆದು ಬಿಟ್ಟಿದ್ದಾರೆ. ಇವರಲ್ವಾ ನಿಜವಾದ ದೇವ್ರು? ಹೌದು ಗಿರಿಜಮ್ಮ, ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ. ಬಹುಶಃ ಇವ್ರಿಗೂ 3ನೇ ಕಣ್ಣಿರ್ಬೋದು, ಯಾರು ಗೊತ್ತು? 3ನೇ ಕಣ್ಣ ಮಾವ? ಹಾಗಿದ್ರೆ ನನ್ನ ಗಂಡಂಗೆ ಪ್ರಮೋಷನ್ ಗ್ಯಾರಂಟಿ. ಮುಗಿರಿ. ಏನಮ್ಮ, ಗುರುಗೆ ಉಗಿರಿ ಅಂತೀಯಲ್ಲ? ಓ ಮಾವ, ಮುಗಿರಿ ಅಲ್ಲ, ಮುಗಿರಿ, ಕೈ ಕೈ ಮುಗಿರಿ. ಶಂಕರು, ನೀನು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಆದರೆ ದಿನ ರಾತ್ರಿ ಮಲಗೋವಾಗ ಕಪ್ಪೆ ಥರ ಮಲಗಬೇಕು, ಏಳೋವಾಗ ಉಡದ ಥರ ಏಳಬೇಕು, ಎದ್ದ ಮೇಲೆ ನರಿ ಮುಖ ನೋಡಬೇಕು. ಕಪ್ಪೆ ಥರ ನಿನ್ನ ಟೈಲರಿಂಗ್ ಶಾಪು 1000 ಬ್ರಾಂಚ್ ಆಗತ್ತೆ. ನಿಮ್ಮ ತಾಯಿಯವರ ಆರೋಗ್ಯ ಉಡದ ರೀತಿ ಭದ್ರವಾಗಿ ಹಿಡ್ಕೊಳತ್ತೆ. ನರಿ ನೋಡಿದಾಗ ಬರೋ ಯೋಗ ನಿನ್ನ ಜೀವನ ಪರ್ಯಂತ ಇರುತ್ತೆ. ನಿಮ್ಮ ಪಾದ ಕಡ್ಬಿದ್ದೆ ಗುರುಜಿ. ತಗಳಿದ್ದ ಕ್ಷಣ ಮುಂದೆ ಉಗುರ್ಜಿ, ನಮಗೂ ಬರ್ಕೊಡ್ತೀರಾ? ಬರ್ಕೊಡೋದಿಕ್ಕೆ ಇದು ಹೋಮ್ವರ್ಕು ಅಲ್ಲ, ಆಸ್ತಿ ಪತ್ರನೂ ಅಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತಿರೋ ಅದನ್ನ ನಾನು ಬರೆದು ತಿಳಿಸ್ತೀನಿ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀವಿ ಉಗುರುಜಿ. ತಗೊಳಪ್ಪ, ಇದನ್ನ ಓದು.
ನನ್ನ ಗಂಡಂಗೆ ಪ್ರಮೋಷನ್ ಸಿಗಬೇಕು, ಅವ್ರ ಜೀವನದಲ್ಲಿ ಉದ್ಧಾರ ಆಗಬೇಕು, ನನ್ನ ಮಗ ರ್ಯಾಂಕ್ ತಗೋಬೇಕು, ಮಗಳಿಗೆ ಶ್ರೀಮಂತ ಹುಡುಗನ ಜೊತೆ ಮದುವೆ ಮಾಡಬೇಕು. ಯಜಮಾನ್ರೆ ಯಾಕೆ ಅಳ್ತಾ ಇದ್ದೀರಾ? ನನ್ನ ಸೊಸೆ ನನ್ನ ಬಗ್ಗೆ ಏನು ಅನ್ಕೊಳ್ಳಿಲ್ವಲ್ಲ ಅಂತ. ಸಂಧ್ಯಕ್ಕ ಅದನ್ನೆಲ್ಲ ಒಟ್ಟಿಗೆ ಓದಿ ಮಾರ್ರೆ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಆಗ್ತದೆ. ನಮ್ಮ ಮಾವ ಯಾವಾಗಲೂ ಮಂಡಿ ನೋವು ಅಂತಿರ್ತಾರೆ, ಅದು ಹುಷಾರಾಗಬೇಕು. ಇಷ್ಟೇ ಗುರುಜಿ. ಆಹಾ ಆಹಾ, ಎಂಥ ಪವಾಡ ಪುರುಷರು ನೀವು. ನನ್ನ ಮನಸ್ಸಲ್ಲಿರೋದನ್ನ ಹಾಗೆ ಬರೆದು ಬಿಟ್ಟಿದ್ದೀರಲ್ಲ. ಈ ವಿದ್ಯೆನ ನನ್ನ ಮಗಂಗೆ ಕಲಿಸ್ಕೊಡ್ತೀರಾ? ಯಾಕೆ ಕೇಳಿದೆ ಅಂದರೆ, ಎಕ್ಸಾಮಲ್ಲಿ ಪಾಪ ಫೇಲ್ ಆಗೋ ಟೈಮ್ ಏನಾದರೂ ಬಂದಾಗ ಚೆನ್ನಾಗಿ ಓದೋನ್ ಮನಸ್ಸಲ್ಲಿ ಏನು ಉತ್ತರ ಇದೆ ಅಂತ ತಿಳ್ಕೊಂಡು ಬರೆದು ಬಿಡ್ಬೋದಲ್ಲ, ಅದಕ್ಕೆ ಕೇಳಿದೆ. ಸುಮ್ಮನೆ ಹಾಗೆ ಅನ್ಕೊಂಡೆ, ಕ್ಷಮಿಸ್ಬಿಡಿ ಗುರುಜಿ. ನೋಡಮ್ಮ, ನಿನ್ನ ಮನೆ ಉದ್ಧಾರ ಆಗಬೇಕು ಅಂದರೆ ಕಪ್ಪೆ ಥರ ಕೂರ್ಬೇಕಾ, ಮಲ್ಕೋಬೇಕಾ, ಹಾರಬೇಕಾ? ಇದ್ಯಾವುದೂ ಅಲ್ಲ. ಒರಿಜಿನಲ್ ಹುಲಿ ಉಗುರಿಂದ ನಿಮ್ಮ ಗಂಡಂಗೆ ಒಂದು ಪೆಂಡೆಂಟ್ ಮಾಡಿಸಾಕ್ಬೇಕು. ಅವಾಗ ನೋಡಿ, ಹುಲಿ ಬೇಟೆ ಆಡೋ ರೀತಿಲಿ ನಿಮ್ಮ ಗಂಡ, ಮನೆ, ಮಕ್ಕಳು ಎಲ್ಲ ಅದೃಷ್ಟನ ಬೇಟೆ ಆಡ್ತಾರೆ. ಒಂದಲ್ಲ, ನಿನ್ನ ಗಂಡಂಗೆ 10 ಪ್ರಮೋಷನ್ ಸಿಗತ್ತೆ. ನಿನ್ನ ಮಗ ಒಂದಲ್ಲ 10 ರ್ಯಾಂಕ್ ತಗೋತಾನೆ. ನಿಮ್ಮ ಮಗಳಿಗೆ ಒಂದು ಕಡೆಯಿಂದಲ್ಲ 10 ಕಡೆಯಿಂದ ಒಳ್ಳೆ ಸಂಬಂಧಗಳು ಹುಡ್ಕೊಂಡು ಬರತ್ವೆ. ಆದ್ರೆ ಹುಲಿ ಉಗ್ರನ್ ಮಾತ್ರ ಮರಿಬಾರ್ದು. ನಿಜವಾದ ಹುಲಿ ಉಗ್ರ? ಚಿನ್ನದಷ್ಟೇ ಪರಿಶುದ್ಧವಾದ ಒರಿಜಿನಲ್ ಹುಲಿ ಉಗ್ರನ್ನೇ ಹಾಕ್ಬೇಕು. ಆಯ್ತು ಗುರುಜಿ, ವ್ಯವಸ್ಥೆ ಮಾಡ್ತೀನಿ. ಏನಮ್ಮ ಇದು? ಎಲ್ಲರೂ ನೈಲ್ ಪಾಲಿಶ್ ಕೊಟ್ರೆ ನೀನು ನೈಲ್ ಪಾಲಿಶ್ ರಿಮೂವರ್ ಕೊಟ್ಟಿದ್ಯಾ? ಎಲ್ಲರೂ ಉಗುರು ಬಣ್ಣ ಕೊಡ್ತಾ ಇದ್ರೆ ಉಗುರು ಬಣ್ಣ ತೆಗಿಯೋದಕ್ಕೆ ಅಂತ ಯಾರಾದರೂ ಏನಾದ್ರು ಕೊಡ್ಬೇಕಲ್ವಾ? ಹಾಗಾಗಿ ಇದನ್ನ ಕೊಟ್ಟೆ. ಬರ್ತೀವಿ. ಆಯ್ತಮ್ಮ. ಮುಂದೆ ನನಗೆ 6 ಅಡಿ ಉದ್ದ ಇರೋ ಹುಡುಗಿನ ಮದುವೆ ಆಗಬೇಕು ಅಂತ ಆಸೆ ಗುರುಜಿ. ಆಯ್ತಪ್ಪ. ಸಾಕ್, ಜನರಲ್ ನಾಲೆಡ್ಜಲ್ಲಿ ನಾನೊಂಥರ ಕರೆಂಟ್ ಇದ್ದಂಗೆ. ಯಾಕೆಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ಯಾವಾಗಲೂ ಅಪ್ಡೇಟ್ ಆಗಿರ್ತೀನಿ. ಆದರೆ ನಮ್ಮನೆ ಟಿ ವಿನಲ್ಲಿ ಕರೆಂಟ್ ಅಫೇರ್ಸ್ ನೋಡಿ ತುಂಬ ದಿವಸ ಆಗೋಯ್ತು. ಕರೆಂಟ್ ಹೋಗೋಕೆ ಮುಂಚೆ ನೋಡಿ ಅಪ್ಡೇಟ್ ಮಾಡ್ಕೊಬಿಡ್ತೀನಿ. ರೀ, ರಿಮೋಟ್ ಕೊಡ್ರಿ ಇಲ್ಲಿ. ಗಿರಿ, ಅಪರೂಪಕ್ಕೆ ಟಿವಿ ಆನ್ ಮಾಡ್ತಾ ಇದ್ದೀನಿ, ಈಗಲೂ ರಿಮೋಟ್ ಕಿತ್ಕೋತಾ ಇದೆಯಲ್ಲ. ಯೋ, ಟಿವಿ ಏನ್ರಿ, ನೋಡ್ತಾನೆ ಇರ್ಬೋದು. ರಾತ್ರಿ ಬರದೆ ಬೆಳಗ್ಗೆ ಬರುತ್ತೆ, ಬೆಳಗ್ಗೆ ಬರದೆ ಮಧ್ಯಾಹ್ನ ಬರುತ್ತೆ. ರೀ, ಅದು ಚಗಳವಳೆ ಆಗುತ್ತೆ. ಯೋ, ಕೇಳಿಸ್ಕೊಳ್ರಿ ಇಲ್ಲಿ, ನಂಗೇನೋ ಬೇಕು. ಆಹಾ ಗಿರಿ, 2 ಮುದ್ದಾದ ಮಕ್ಕಳನ್ನ ಕೊಟ್ಟಿದ್ಯಾ, ಒಳ್ಳೆ ಸಂಸಾರ ಕೊಟ್ಟಿದ್ಯಾ, ಸಾಲದು ಅಂತ ಸ್ವಂತ ಮನೆ ಹೆಸರಲ್ಲಿ 35 ಲಕ್ಷ ಸಾಲ ಕೊಟ್ಟಿದ್ಯಾ. ನೀನು ಏನೋ ಒಂದು ಬೇಕು ಅಂತ ಕೇಳಿದ್ರೆ ನಾನು ನಿನಗೆ ಕೊಡಲ್ವಾ? ಏನು ಬೇಕು ಚಿನ್ನ? ಅದು ನನಗೆ ಹುಲಿ ಉಗುರು ಬೇಕು. ಉಗ್ರ? ಅಯ್ಯ, ನೀನು ಕೇಳೋದೆಚ್ಚ, ನಾನು ಕಿತ್ಕೊಡೋದೆಚ್ಚ. ರೀ, ನಾನು ಕೇಳಿದ್ ನಿಮ್ಮ ಉಗ್ರಲ್ಲ, ಹುಲಿ ಉಗುರು ಬೇಕು ಅಂದೆ. ಹುಲಿ ಉಗ್ರ? ಗಿರಿ, ಈ ಪ್ರಪಂಚದಲ್ಲಿ ಒಳ್ಳೆಯವರು ಮತ್ತು ಹುಲಿಗಳ ಸಂಖ್ಯೆ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನಾನು ಒಳ್ಳೆಯವನೂ ಹೌದು, ಹುಲಿನೂ ಹೌದು. ಈ ಮನೆಗೆ ನಾನು ರಾಜ. ಸೊ ಐ ಆಮ್ ರಾಜ ಹುಲಿ. ಕಷ್ಟಗಳು ಬಂದಾಗ ಹುಬ್ಬೇರಿಸ್ತೀನಲ್ಲ, ಐ ಆಮ್ ಹುಬ್ಬುಲಿ. ಹೆಂಡತಿ ಹೇಳಿದಿಕ್ಕೆಲ್ಲ ಯಾ ಯಾ ಅಂತೀನಲ್ಲ, ಐ ಆಮ್ ಹುಲಿಯ. ಹುಲಿ ಆಗಿದ್ರು ರೋಡಲ್ಲಿ ಚಡ್ಡಿ ಮಾರ್ಕೊಂಡು ಅಲಿತಾ ಇರ್ತೀನಲ್ಲ, ಸೊ ಐ ಆಮ್ ಪಡ್ಡೆ ಹುಲಿ. ಬೇಸಿಕಲಿ ಸಾಕು ನಿಲ್ಸಿ ನಿಮ್ಮ ಹುಲಿ ಕತೆನ. ಈಗೇನು, ನೀವು ನಿಜವಾದ ಹುಲಿ ಉಗುರು ತಂದ್ಕೊಡಲ್ವಾ? ಗಿರಿ, ಅದೇನು ಬೊಂಬೆ ಅಂಗಡಿಲಿ ಸಿಗೋ ಹುಲಿನ ಹೋಗಿ ಈಸಿಯಾಗಿ ತರೋದಕ್ಕೆ ಕಾಡಲ್ಲಿರೋ ಹುಲಿ ಅದಷ್ಟು ಈಸಿಯಾಗಿ ಸಿಗುತ್ತಾ? ನನಗದೆಲ್ಲ ಗೊತ್ತಿಲ್ಲ.
ನೀವು ನನಗೆ ಹುಲಿ ಉಗುರು ತಂದ್ಕೊಡ್ಬೇಕು. ನಾನು ಅದನ್ನು ಪೆಂಡೆಂಟ್ ಮಾಡಿಸಿ ನಿಮ್ಮ ಕುತ್ತಿಗೆಗೆ ಹಾಕಿಸ್ಬೇಕು. ಆಗಲೇ ನೀವು ಉದ್ಧಾರ ಆಗೋದು ಅಂತ ವಿಜಯ್ ಉಗುರುಜಿ ಅವರು ಹೇಳಿದ್ದಾರೆ. ಯಾವ್ಜಿ? ವಿಜಯ್ ಉಗುರುಜಿ.